ಇಂದು ಸೌಜನ್ಯ ಪರ ಹೋರಾಟಗಾರ ತಿಮರೋಡಿಗೆ ನಿರ್ಣಾಯಕ ದಿನ. ಇಂದು ಪೊಲೀಸರ ಮುಂದೆ ಹಾಜರಾಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಂತಿಮ ಮತ್ತು ಮೂರನೇ ನೋಟಿಸ್ ಜಾರಿಯಾಗಿದೆ. ನಿನ್ನೆ ತಿಮರೋಡಿ ಮನೆಗೆ ನೋಟಿಸ್ ಅಂಟಿಸಿದ್ದ ಪೊಲೀಸರು. ಹಾಗಾದ್ರೆ ಪೊಲೀಸರು ಮುಂದೆ ಹಾಜರಾಗ್ತಾರಾ ತಿಮರೋಡಿ? 2 ಬಾರಿ ನೋಟಿಸ್ ಕೊಡಲಾಗಿತ್ತು. ತಿಮರೋಡಿ ಅದಕ್ಕೆ ಸ್ಪಂದಿಸಿರಲಿಲ್ಲ. ತಿಮರೋಡಿಗೆ ಈಗ ಅಂತಿಮ ಮತ್ತು ಮೂರನೇ ನೋಟಿಸ್ ಅನ್ನು ಕೊಡಲಾಗ್ತಿದೆ. ನಿನ್ನೆ ತಿಮರೋಡಿ ಮನೆಗೆ ಹೋಗಿದ್ದಂತಹ ಪೊಲೀಸರು ಖಾಕಿ ಪಡೆ ಬೈ ಹ್ಯಾಂಡ್ ನೋಟಿಸ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಿಮರೋಡಿ ಸಿಕ್ತಿಲ್ಲ, ಹಾಗಾಗಿ ಮನೆಯ ಗೋಡೆಗೆ ಅಂಟಿಸಿದ್ದಾರೆ. ಇಲ್ಲ ಅಂದ್ರೆ ತಿಮರೋಡಿ ಎಲ್ಲಿದ್ರು ಬಿಡಲ್ಲ ಪೊಲೀಸರು. ಒಂದು ವೇಳೆ ಇವತ್ತು ಏನಾದರೂ ಅವರು ಆನ್ಸರ್ ಮಾಡದಲ್ಲೇ ಇದ್ರೆ ಎಲ್ಲಿದ್ರು ಕೂಡ ಬಿಡೋದಿಲ್ಲ. ಈಗಾಗಲೇ ತಿಮರೋಡಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅದ್ರ ಜೊತೆಗೆ ಪೊಲೀಸರಿಗೆ ಎಲ್ಲಿಯೂ ಕೂಡ ತಿಮರೋಡಿ ಸಿಗ್ತಿಲ್ಲ. ರಹಸ್ಯ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಎಂದು ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕಿದ್ದಾರೆ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಬಚಾವಾಗ್ತಾರೆ. ಬಂಧನದ ಭೀತಿಯಿಂದ ಬಚಾವಾಗ್ತಾರೆ. ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಮಹೇಶ್ ಶೆಟ್ಟಿ ಬಂಧನ ಖಚಿತ. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇಂದು ಪೊಲೀಸರ ಮುಂದೆ ಬರ್ತಾರಾ ತಿಮರೋಡಿ ಎನ್ನುವಂಥ ಪ್ರಶ್ನೆ ಎದ್ದಿರುವಂತಹದ್ದು. 2 ಬಾರಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋದರು ಬೈ ಹ್ಯಾಂಡ್ ನೋಟಿಸ್ ಕೊಡೋದಕ್ಕೆ. ತಿಮರೋಡಿ ನಿವಾಸದಲ್ಲಿ ಮಹೇಶ್ ಶೆಟ್ಟಿ ಇರಲಿಲ್ಲ. ಹಾಗಾಗಿ ಸಂಬಂಧಿಕರ ಮನೆಗಳಲ್ಲೂ ಹುಡುಕಾಟಗಳು ಶುರುವಾಯಿತು. ಒಂದು ವೇಳೆ ಅಣ್ಣನ ಮನೆಯಲ್ಲೋ ತಮ್ಮನ ಮನೆಯಲ್ಲೋ ಮಹೇಶ್ ಶೆಟ್ಟಿ ಇರಬಹುದು ಅಂತ. ಅಲ್ಲೂ ಇರಲಿಲ್ಲ. ಪೊಲೀಸರಿಗೆ ತಿಳಿದಿರುವ ಸ್ಥಳೀಯರ ಸಹಾಯದಿಂದ ಮಹೇಶ್ ಶೆಟ್ಟಿ ಎಲ್ಲಿ ಇರಬಹುದು ಎಂಬ ಶಂಕೆ ಪೊಲೀಸರಿಗೆ ವ್ಯಕ್ತವಾಗುವಂತಹ ಸುಳಿವು ಕೂಡ ಸಿಗಲಿಲ್ಲ. ಹಾಗಾಗಿ ಮಹೇಶ್ ಶೆಟ್ಟಿ ಇರುವ ಸ್ಥಳವನ್ನು ಹುಡುಕೋದಕ್ಕೆ ಪೊಲೀಸರಿಗೆ ಕಷ್ಟ ಆಯಿತು. ಅದರರ್ಥ ಕಷ್ಟ ಅಂತಲ್ಲ. ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತಹ ತಿಮರೋಡಿ, ಆ ನಿರೀಕ್ಷಣಾ ಜಾಮೀನು ವಿಚಾರಣೆ ಇವತ್ತು ನಡೆಯುತ್ತೆ. 2ನೇ ನೋಟಿಸು ಕೆಲ ಬಲವಾದ ಕಾರಣಗಳನ್ನು ಹೇಳಕ್ಕನ್ನ ತಪ್ಪಿಸ್ಕೋಬಹುದು. ಆದರೆ 3ನೇ ನೋಟಿಸು ಸ್ಪಂದನೆ ಕೊಡಬೇಕಲ್ಲ. ಪೊಲೀಸರು ನೋಟಿಸ್ ಕೊಡೋದಕ್ಕೆ ಬಂದಾಗ ನೀವು ಸ್ಥಳದಲ್ಲಿಲ್ಲ, ನೋಟಿಸ್ ವಿಚಾರವಾಗಿ ವಿಚಾರಣೆಗೂ ಒಳಗಾಗಲಿಲ್ಲ ಅಂದರೆ ಅದು ನಿಯಮ ಉಲ್ಲಂಘನೆಯಾಗುತ್ತೆ. ಪೊಲೀಸರು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಲೊಕೇಶನ್ ಟ್ರೇಸ್ ಮಾಡೋ ಚಾನ್ಸಸ್ ಇರ್ತವೆ, ಅಥವಾ ತಿಮರೋಡಿ ಅವರನ್ನು ಹೇಗಾದರೂ ಮಾಡಿ ಬಂಧನ ಮಾಡೋ ಪ್ರಯತ್ನಕ್ಕೆ ಪೊಲೀಸ್ನವರು ಬೀಳ್ತಾರೆ. ಸೊ ಒಟ್ಟಾರೆ ಮಹೇಶ್ ಶೆಟ್ಟಿ ತಿಮರೋಡಿ ತಮ್ಮ ನಿವಾಸದಲ್ಲಿಲ್ಲ. ಪೊಲೀಸರ ಹುಡುಕಾಟ ನಡೀತಾ ಇದೆ. ಯಾವುದೇ ಕ್ಷಣ, ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಗದಿದ್ದರೆ ಯಾವುದೇ ಕ್ಷಣ ಬಂಧನ ಸಾಧ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.